ಗುರುಗಳೇ, ಮಂತ್ರ ಎಂದರೇನು? ಉತ್ತಮ ಪ್ರಶ್ನೆ. ಮಂತ್ರ ಎಂದರೆ ಏನು ಎಂದು ತಿಳಿಯಬೇಕಾದರೆ ಅದರ ಪರಿಣಾಮವನ್ನು ನೀವು ತಿಳಿಯಬೇಕು. ಯಾವುದೇ ಮಂತ್ರವನ್ನು ಉಚ್ಚರಿಸಲು ಪ್ರಯತ್ನಿಸಿ, ಆಗ ನೀವು ಮನಸ್ಸನ್ನು ಕೇಂದ್ರೀಕರಿಸಲೇಬೇಕು. ಮತ್ತು ನೀವು ಮನಸ್ಸನ್ನು ಕೇಂದ್ರೀಕರಿಸಬೇಕಾದರೆ ಮನಸ್ಸನ್ನು ಗೆಲ್ಲಲೇಬೇಕು. ಮನಸ್ಸನ್ನು ಗೆಲ್ಲುವುದು ಎಂದರೆ ಇಂದ್ರಿಯಗಳನ್ನು ಗೆಲ್ಲುವುದು ಎಂದರ್ಥ. ಇಂದ್ರಿಯ ಎಂದರೆ ಕಣ್ಣು, ಕಿವಿ, ಬಾಯಿ, ಮೂಗು, ಚರ್ಮ ಇವುಗಳ ಮೇಲಿನ ಆಸೆಗಳನ್ನು ಜಯಿಸಬೇಕಾಗಿತ್ತು. ಉದಾಹರಣೆಗೆ, ಒಬ್ಬರಿಗೆ ಅಡಿಗೆ ಎಂದರೆ ತುಂಬ ಇಷ್ಟ. ಅವರು ಓದಲು ಕುಳಿತಾಗ ಅವರು ಅಡಿಗೆ ವಾಸನೆ ಬರುತ್ತದೆ. ಅದನ್ನು ಜಯಿಸಬೇಕಾಗಿತ್ತು. ಈಗ ಹೇಳಿ, ಎಂಥ ದೊಡ್ಡ ವಿಜ್ಞಾನ ಇದರಲ್ಲಿ ಅಡಗಿದೆ ಎಂದು. ಒಬ್ಬ ವಿದ್ಯಾರ್ಥಿಯನ್ನು ಮಂತ್ರಗಳ ಮೂಲಕ ಆರಂಭದಲ್ಲೇ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸುವ ಕಲೆಯನ್ನು ಕಲಿಸುತ್ತಿದ್ದರು. ಅದರ ಮೂಲಕ ಮನಸ್ಸನ್ನು ದಾಟಿ ಹೋಗುವ ಕಲೆಯನ್ನು ಕಲಿಸುತ್ತಿದ್ದರು. ಆಗ ಅವನಿಗೆ ಜೀವನದಲ್ಲಿ ಬರುವ ಕಷ್ಟಗಳೇ ಆಗಿರುತ್ತಿರಲಿಲ್ಲ.